ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅದನ್ನ ತೋರಿಸೋಣ ಅಂತ ಒಂದಷ್ಟು ವರ್ಕ್ ಮಾಡಿರುವಂಥ ಬ್ಲೌಸು ಮತ್ತು ಸ್ಟಿಚಿಂಗ್ ಆಗಿರುವಂಥ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್ ಇದೆ, ಸೀರೆ ಬಂದ್ಬಿಟ್ಟು ಒಂಥರ ಬ್ರೌನ್ ಕಲರ್ ಇದೆ, ಬಾರ್ಡರ್ ಬಂದ್ಬಿಟ್ಟು ಈ ಕಲರ್ ಇದೆ ಈ ಥರ. ಅದಕ್ಕೋಸ್ಕರ ಇದಕ್ಕೆ ಸಿಲ್ವರ್ ಕಲರಲ್ಲೇ ಕೊಡಿ ಅಂದರು. ಹಂಗಾಗಿ ಇದು ಬೀಡ್ಸ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. ನೋಡಿ ಈ ಥರ ಬಂದಿದೆ ಬೀಡ್ಸು, ಉದ್ದ ಕಡ್ಡಿ ಕಡ್ಡಿ ಥರ ಬಂದಿದೆ. ನಾನು ಇದಕ್ಕೆ ಸ್ಟೋನ್ ಬೀಡ್ಸ್ ಕೊಡಬೇಕಾಗಿತ್ತು, ಬೇಡ ಇದೆ ಮೇಲೆ ಲೇಸ್ ಇದೆಯಲ್ಲ ಅಂದ್ಬಿಟ್ಟು ಲೇಸೇ ಕೊಟ್ಟಿದ್ದೀನಿ. ಇದೇನು ಇನ್ನೇನು ಕೆಳಗಡೆಗೆಲ್ಲ ಬೇಡ ಅಂದ್ಬಿಟ್ಟು ಮತ್ತೆ ಈ ಕಡೆಗೆ ಬಂದ್ಬಿಟ್ಟು ಈ ಥರ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಮಾತ್ರ ಕೊಟ್ಟಿದ್ದೀನಿ ಡಿಸೈನ್ಗೆ. ಇಲ್ಲಿ ಬೇಡ ಅಂದ್ಬಿಟ್ಟು ಇದು ಈ ಥರ ರೌಂಡ್ ಶೇಪ್ ಇದೆಯಲ್ಲ ಇಷ್ಟಕ್ಕೆ ಸಾಕು ಅಂದ್ಬಿಟ್ಟು, ಅದು ಡಿಸೈನಲ್ಲಿ ಈ ಥರ ಇತ್ತು, ಅಂದರೆ ಬೇರೆ ಇತ್ತು, ಅವ್ರು ಇದನ್ನೇ ತೋರಿಸ್ಬಿಟ್ಟು ಇದೇ ಹಾಕಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿಂದ ಇಲ್ಲಿವರೆಗೂ ಕವರ್ ಮಾಡಿದ್ದೀನಿ. ಈ ಲೇಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅವ್ರು ಸಿಲ್ವರ್ ಕಲರ್ ಕೊಡೋಕೆ ಹೇಳಿದ್ರು, ಅದು ದೊಡ್ಡದಿತ್ತು ಲೇಸು, ಅದು ಅಸಹ್ಯವಾಗಿ ಕಾಣಿಸುತ್ತೆ ಬೇಡ ಅಂದ್ಬಿಟ್ಟಿದೆ. ಇದು ಸ್ಟೋನ್ ಲೇಸ್ನ 2 ಲೈನ್ ಕೊಟ್ಟಿದ್ದೀನಿ. ಒಂಥರ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ದೂರಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಫ್ರಂಟ್ ಬಂದ್ಬಿಟ್ಟು ಈ ಥರ ಶೇಪ್, ಇವಾಗೆಲ್ಲ ಇದೊಂದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಬ್ಲೌಸು, ಒಂಥರ ಈ ಥರ ಒಂಥರ ಡೈಮಂಡ್ ಶೇಪ್ ಅಂತಲೇ ಹೇಳ್ಬೋದು. ಈ ಥರ ಬರುತ್ತೆ ನೋಡಿ, ಈ ಶೇಪಲ್ಲಿ ಇದೆ, ಚೆನ್ನಾಗಿದೆ ಒಟ್ಟಲ್ಲಿ. ಇದು ಪ್ರಿನ್ಸ್ ಕಟ್ ಬ್ಲೌಸು, ಡಿಸೈನ್ ಈ ಥರ ಹಿಂಗೆ ಬಂದು ಹಿಂಗೆ ಬರುತ್ತೆ. ಇದು ಬೋಟ್ ನೆಕ್ ಆಗೋದ್ರೆ ಹಿಂಗೆ ಅಗಲ ಬಂದಿದೆ, ಇಲ್ಲಿ ಜಾಸ್ತಿ ಕೆಳಗಡೆ ಬಂದಿಲ್ಲ. ಇಲ್ಲಿ ಜಾಸ್ತಿ ಆದರೆ ಡೀಪ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಮೂಲಿ ಬ್ಲೌಸ್ ಅಂತ ಇಟ್ಟಿದ್ದೀನಿ. ಇದು ಅಗಲ ಬಂದ್ಬಿಟ್ಟು ಇದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ಈ ಥರ ಇದೆ. ಓಕೆನಾ, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಡಿಸೈನು. ಬೇಕು ಅಂದರೆ ಈ ಥರ ಇವಾಗೆಲ್ಲ ರೆಡಿನೇ. ಇದು ನಾನು ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ಬ್ಲೌಸ್ಗೆ ತಂದು ಸೂಜಿಲಿ ಹೊಲಿದು ಹಾಕಿದ್ದೆ, ಡಿಸೈನ್ಗೆ ಸೇಮ್ ಇದೇ ಥರನೇ ಹಾಕಿದ್ದೆ. ಇದೇ ಥರನೇ ಅಂದರೆ ಅದು ಉದ್ದ ತುಂಡ ಈ ಥರ ವಿ ಶೇಪಲ್ಲಿ ಬರ್ತದೆ. ಹಿಂಗೆ ಇಲ್ಲಿ ಬರ್ತಾ ಇಲ್ಲಿ ಉದ್ದ ಈ ಕಡೆಯಿಂದ ಬರ್ತಾ ಚಿಕ್ಕದಾಗಬೇಕು, ಈ ಕಡೆ ಆ ಥರ ಹೊಲ್ಕೊಟ್ಟಿದ್ದೆ ನಾನು. ಇದೇ ಥರ ಬೀಡ್ಸ್ ಎಲ್ಲ ತಂದು ದಾರದಲ್ಲಿ ಹೊಲಿದು ಇಲ್ಲಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೆ. ಆದರೆ ಇವಾಗೆಲ್ಲ ರೆಡಿನೇ ಇದೆ. ಇವಾಗ ನೀವೇನು ತಗೊಬಂದು ಇದು ಉದ್ದ ಇರೋದು ಇದೆ, ಇನ್ನೂ ಉದ್ದ ಇರೋದು ಇದೆ. ನಾನು ಸಾಕು ಜಾಸ್ತಿ ಉದ್ದ ಇದೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಇದ್ರಲ್ಲಿ ತಗೊಬಂದಿದ್ದೀನಿ. ನೀವು ಬೇಕು ಅಂದ್ರೆ ಇನ್ನೂ ಉದ್ದ ಇರೋದು ಸಿಗುತ್ತೆ, ಬೇಕು ಅಂದರೆ ಇನ್ನೂ ಜಿಗ್ಜಿಗಿ ಅನ್ನೋ ಥರ ಇನ್ನೂ ಉದ್ದ ಬೇಕು ಅಂದರೂ ಸಿಗುತ್ತೆ. ನಾನು ಇಷ್ಟು ಸಾಕು ಅಂದ್ಬಿಟ್ಟು ಸ್ಲೀವ್ಸ್ಗೆಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ಇದೇ ಬ್ಲೌಸ್ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ದೀನಿ. ಇದು ಗೋಲ್ಡ್ ಕಲರಲ್ಲಿ ಹೊಲಿಸಿದ್ದಾರೆ. ಇದು ಬಂದ್ಬಿಟ್ಟು ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ಹೊಲಿಸಿದ್ದಾರೆ. ಗೋಲ್ಡ್ ಕಲರು ಎಲ್ಲ ಬ್ಲೌಸ್ಗೂ ಸ್ಯಾರಿಗೆ ಹಾಕೋಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರುವಂಥ ಡಿಸೈನು ನೋಡಿ. ಇದಕ್ಕೂ ಅಷ್ಟೇ, ಇದು ಗೋಲ್ಡ್ ಕಲರಲ್ಲಿ ಇಟ್ಟಿದ್ದೀನಿ. ಇದನ್ನು ಈ ಬೀಡ್ಸ್ನ ಈ ಕಡೆ ಗೋಲ್ಡ್ ಕಲರಲ್ಲಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ಟೋನ್ ಲೇಸ್ ಇತ್ತು ಗೋಲ್ಡ್ ಕಲರ್, ಇದೇ ಥರದ್ದು ಬೇಕು ಅಂದಿದ್ರು. ಅದು ಮಳೆ ಬೇರೆ ಬಂತು, ಅವ್ರು ಇವತ್ತೇ ಬೇಕು ಅಂದಿದ್ರು ಬ್ಲೌಸು. ಮಳೆ ಬಂದಿರೋದ್ರಿಂದ ಬಂದಿಲ್ಲ ಅವರು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಬಂದರೂ ಬರ್ಬೋದು, ಮಳೆ ನಿಂತ ಮೇಲೆ. ನಾಳೆ ಊರಿಗೆ ಹೋಗ್ಬೇಕು ಅಂತ ಇದ್ರು, ಇಲ್ಲ ಬೆಳಗ್ಗೆ ಬರ್ತಾರೆ ಏನೋ ಗೊತ್ತಿಲ್ಲ. ಈ ಥರ ಬೀಡ್ಸು ಈ ಥರ ಇರೋದಕ್ಕೆ ಲೇಸು ಅಂತ ಹೇಳಿದರು. ಆದರೆ ಅದಕ್ಕೆ ಲೇಸ್ ಇತ್ತು ನನ್ನ ಹತ್ರ, ಆದರೆ ಸ್ಟೋನ್ ಇರಲಿಲ್ಲ. ಇದು ಗೋಲ್ಡ್ ಕಲರ್ ಇತ್ತು, ಸಿಲ್ವರ್ ಕಲರಲ್ಲಿ ಇರಲಿಲ್ಲ. ಅದಕ್ಕೇನು ಮಾಡಿದೆ, ಅದು ಲೇಸ್ ಇಟ್ಟಿದ್ದೀನಿ, ಸ್ಟೋನ್ ಲೇಸ್ನೇ ಇಟ್ಬಿಟ್ಟಿದ್ದೀನಿ. ಇದು ಒಂಥರ ಚೆನ್ನಾಗಿದೆ ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲೊಂದು ಬೋ ಇಟ್ಟಿದ್ದೀನಿ ಚಿಕ್ಕದಾಗಿ, ದಾರ ಇಟ್ಟು ಇಲ್ಲೊಂದು ಬೀಡ್ಸು ಅದು ಬಟನ್ ಇಕ್ಕಿದ್ದೀನಿ. ಇದು ಕವರ್ ಆಗಬೇಕಲ್ಲ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಇದು ಸ್ಲೀವ್ಸ್ಗೂ ಅಷ್ಟೇ, ಇದು ಪ್ಲೇನ್ ಬ್ಲೌಸು ನೋಡಿ. ಇದಕ್ಕೂ ಅದೇ ಥರ ಸೇಮ್ ಅದೇ ಥರನೇ ಬೀಡ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ನೋಡಿ. ಈ ರೀತಿ ಒಂಥರ ಅವ್ರು ಸಣ್ಣ ಇದ್ದಾರೆ ಸ್ವಲ್ಪ, ಒಂಥರ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹಾಕೊಂಡಾಗ ಒಂಥರ ಲುಕ್ಕಾಗಿ ಚೆನ್ನಾಗಿರುತ್ತೆ. ನೀವು ಈ ಥರ ಬೀಡ್ಸ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಇದು ಈ ಥರ ಬೀಡ್ಸ್ ಎಲ್ಲ ನೀವು ತಗೊಂಡು ಹಾಕೊಳ್ಳಿ, ಸ್ಟಿಚಿಂಗ್ ಮಾಡಿ. ಈಗೆಲ್ಲ ರೆಡಿನೇ ಹಾಕೋತಾರೆ. ಇದು ಬೀಡ್ಸ್ ಸ್ಟಿಚ್ ಮಾಡೋದು ಇದೆ, ಆದರೆ ನನಗೆ ಟೈಮ್ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ಥರ ರೆಡಿನೇ ಜಾಸ್ತಿ ಹೇಳ್ತೀನಿ ಅವ್ರಿಗೆ ಹಾಕ್ಸ್ಕೊಳ್ಳೋಕ್ಕೆ. ಅದರ ಸ್ಟಿಚಿಂಗ್ ಮಾಡೋದೆಲ್ಲ ನಮ್ಗೆ ಟೈಮ್ ಸಿಗಲ್ವಲ್ಲ, ಟೈಮು, ಅದಕ್ಕೋಸ್ಕರ ಆ ಥರ ನೋಡಿ. ಇದು ಸೇಮ್ ಅದೇ ಥರನೇ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಒಂಥರ ಲುಕ್ಕಾಗಿ ಕಾಣಿಸ್ತಾ ಇದೆ. ಓಕೆನಾ, ಇದು ಸೇಮ್ ಅದೇ ಥರ ಬೀಡ್ಸ್ನ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಇದು ಮಾಮೂಲಿ 4 ಡಾಟ್ ಬ್ಲೌಸ್. ಇದು ಅವ್ರಿಗೆ ಪ್ರಿನ್ಸ್ ಕಟ್ ಇತ್ತು ಅಳತೆ ಬ್ಲೌಸಲ್ಲಿ, ಅದಕ್ಕೆ ಅದೇ ರೆಡಿ ಮಾಡಿದೆ. ಇದು 4 ಡಾಟ್ ಇದೆ. ಓಕೆ, ಇದು ಒಂಥರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ನೋಡಬೇಕು. ಇದು ಅಷ್ಟೇ, ಹಿಂದೆ ಏನು ಓಪನ್ ಇಟ್ಟಿಲ್ಲ, ಯಾಕೆಂದರೆ ಇದು ಡಿಸೈನ್ ಎಲ್ಲ ಇಡಬೇಕಂದ್ರೆ ಇಲ್ಲಿ ಓಪನ್ ಇಟ್ಟರೆ ಇದು ಇಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಹಿಂದೆ ಓಪನ್ ಇಟ್ಟಿಲ್ಲ. ಇದನ್ನೇ ಸ್ವಲ್ಪ ಲೂಸಾಗಿ ಇಟ್ಟಿದ್ದೀನಿ. ನೋಡೋಣ, ಅವರು ಟೈಟ್ ಲೂಸ್ ಆದರೆ ಬೇಕಾದ್ರೆ ಒಂದೊಳಗೆ ಬಿಚ್ಚಿ ಮಾಡೋಣ ಅಂದ್ಬಿಟ್ಟು ಒಂಚೂರು ಲೂಸಾಗಿ ಇಕ್ಕಿದ್ದೀನಿ, ತೊಂದರೆ ಆಗಬಾರ್ದು. ಹಿಂದೆ ಅಂದರೆ ಓಪನ್ ಇರಲ್ವಲ್ಲ, ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚು ಲೂಸೇ ಇಟ್ಟಿದ್ದೀನಿ. ನೋಡೋಣ, ಇದು ಒಂಥರ ಬೋ ಚೆನ್ನಾಗಿದೆ ಅಲ್ವಾ. ನಾನು ಇದಕ್ಕೂ ಇಡೋಣ ಅಂದ್ಕೊಂಡೆ, ಆದರೆ ಇದು ಬಾರ್ಡರ್ ಇದೆ, ಇಲ್ಲಿ ಬಾರ್ಡರ್ ಇದೆಯಲ್ಲ, ಇದ್ರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂದ್ಬಿಟ್ಟು ಇಟ್ಟಿಲ್ಲ. ಇಟ್ಟರೆ ಚೆನ್ನಾಗಿರುತ್ತೇನೋ ಒಂದು ಐಡಿಯಾ.
ಆಮೇಲೆ ಅವ್ರು ಏನಾದ್ರು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಮತ್ತೆ ಅದಕ್ಕೆ ಹೊಲ್ದು ಟೈಮ್ ವೇಸ್ಟ್ ಆಗುತ್ತಲ್ವಾ, ಅದಕ್ಕೆ ಹೊಲ್ದಿಲ್ಲ. ನನ್ಗೆ ಇಷ್ಟ ಆಯ್ತು, ಇದೇ ತರ ಇಟ್ಬಿಡೋಣ, ಇಲ್ಲಿ ಒಂದು ಬೋ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ಟೆ ಇದೆ, ನೋಡೋಣ. ಸದ್ಯ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇದೆ ಇದಿಷ್ಟು. ಮತ್ತು ಇದು ಬಂದ್ಬಿಟ್ಟು ವರ್ಕ್ ಬ್ಲೌಸು ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಪಿಕಾಕ್ ಡಿಸೈನು, ಒಂದು ಸೈಡು ಪಿಕಾಕ್ ಬರುತ್ತೆ, ಒಂದು ಸೈಡ್ ಇದೆ ಪಿಕಾಕು, ಒಂದು ಸೈಡು ಮಾಮೂಲಿ ಫ್ಲವರ್ ಪಿಕಾಕ್ ಡಿಸೈನಲ್ಲಿ ಈ ಥರ ಬರುತ್ತೆ. ಇದಕ್ಕೆ ಒಂದು ಬೀಡ್ಸ್ ಅಂಟಿಸಿದ್ದೀನಿ, ಔಟ್ಲೈನ್ಗೆ ಬಾಲ್ ಚೈನು ಮತ್ತು ಸ್ಟೋನ್ ಕೊಟ್ಟಿದ್ದೀನಿ. ಓಕೆನಾ. ಮತ್ತು ಇದು ಇದಕ್ಕೂ ಒಂದೊಂದು ಬೀಡ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದು ಸ್ಲೀವ್ಸ್, ಇದು ಪಿಕಾಕ್ ಡಿಸೈನ್ ಇದೆ, ಮತ್ತು ಪ್ರಿಂಟು ಈ ಥರ ಬಂದಿದೆ. ಓಕೆನಾ. ಪ್ರಿಂಟು ಸೇಮ್ ಅದೇ ಥರನೇ ಇದೆ. ಇದು ಒಂಥರ ಚೆನ್ನಾಗಿದೆ ಡಿಸೈನ್. ಇದು ಸಣ್ಣ ಇದ್ದಾರೆ, ಅದಕ್ಕೆ ಸಣ್ಣ ಇದೆ. ಡೀಪ್ ಇದ್ರೆ ಇನ್ನೂ ಜಾಸ್ತಿ ಡೀಪ್ ಇಕ್ಬೋದು, ಉದ್ದ ಮಾಡಿ. ಹಂಗೆ ಇದನ್ನೊಂದು ರೆಡಿಮೇಡ್ ಇಕ್ಬಿಟ್ಟಿದ್ದೀನಿ ಬೀಡ್ಸು, ಅದಕ್ಕಿಲ್ಲ ರೆಡಿಮೇಡ್ ಇಕ್ಕಿದ್ದೀನಿ. ಓಕೆನಾ. ಇದೊಂದು ಆಯ್ತಾ. ಇದು ಒಂದು ಸಿಂಪಲ್ ವರ್ಕು, ಗ್ರ್ಯಾಂಡ್ ವರ್ಕ್ ಅಲ್ಲ, ಸಿಂಪಲ್ ವರ್ಕ್ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಸೀರೆ ಒಂಥರ ಕ್ರೀಮ್ ಕಲರಲ್ಲಿ ಮಿಕ್ಸಲ್ಲಿದೆ, ಅದಕ್ಕೆ ನಾನು ಇದರಲ್ಲಿ 2-3 ಕಲರ್ ತಗೊಂಡು ಈ ಥರ ಮಾಡಿದ್ದೀನಿ. ಬಾರ್ಡರು ಇಷ್ಟುದ್ದ ಬರುತ್ತೆ ಅವ್ರಿಗೆ, ಡೀಪ್ ಇದ್ರೆ ಸ್ವಲ್ಪ ಚಿಕ್ಕದು ಬರಲಿ ಅಂದ್ಬಿಟ್ಟು ಇಲ್ಲಿಗೆ ತಗೊಳ್ಳೋಣ ಅಂದ್ಕೊಂಡ್ರೆ ಇದು ಅವ್ರಿಗೆ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲಿ ಮೇಲೆ ತೊಗೊಂಡಿದ್ದೀನಿ, ಇಷ್ಟಕ್ಕೆ ಬರುತ್ತೆ ಅವ್ರಿಗೆ. ಈಗ ಫುಲ್ ಇಲ್ಲಿಗೆ ತೊಗೊಂಡ್ರೆ ಇದನ್ನ ಇಲ್ಲಿಗೆ ತೊಗೊಂಡ್ರೆ ಡೀಪ್ ಚಿಕ್ಕದಾಗ್ಬಿಡುತ್ತೆ, ಅದಕ್ಕೆ ಅವ್ರಿಗೆ ಎಷ್ಟು ಡೀಪ್ ಬೇಕೋ ಅಷ್ಟರಲ್ಲಿ ತೊಗೊಂಡಿದ್ದೀನಿ. ಓಕೆನಾ. ಚೆನ್ನಾಗಿ ಬಂದಿದೆ, ಸಿಂಪಲಾಗಿ ಬೀಡ್ಸ್ ಗೀಡ್ಸ್ ಏನು ಇಕ್ಕಿಲ್ಲ, ಸುಮ್ಮನೆ ಮಾಡಿರುವಂಥದ್ದು ಡಿಸೈನು. ಇದು ಫ್ರಂಟಿಗೆ ಬರುತ್ತೆ, ಈ ಕಡೆದು. ಈ ಕಡೆ ಸ್ಲೀವ್ಸ್ಗೆ ಒಂದೊಂದು ಹೂವು ಕೂರಿಸಿದ್ದೀನಿ, ಮ್ಯಾಂಗೋ ಡಿಸೈನ್ ಕೂರಿಸಿದ್ದೀನಿ. ಆದರೆ ಸಿಂಪಲ್ ಆಗಿ ಇದು ಬಾರ್ಡ್ರ್ ದೊಡ್ಡದಾಗಿ ಹೆವಿಯಾಗಿದೆ, ಅದಕ್ಕೆ ಒಂದು ಮ್ಯಾಂಗೋ ಕೂರಿಸಿದ್ದೀನಿ, ಸಾಕಲ್ವಾ. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ನೋಡಿ, ಈ ಥರ ಮ್ಯಾಂಗೋ, ಒಂದು ದೊಡ್ಡ ಮ್ಯಾಂಗೋ ಕೂರಿಸಿದ್ದೀನಿ, ಚೆನ್ನಾಗಿದೆ. ಓಕೆನಾ. ಮತ್ತು ಇದು ಒಂದು ಡಿಸೈನು, ಇದು ಪಿಕಾಕ್ ಡಿಸೈನು, ಇದು ಗ್ರ್ಯಾಂಡ್ ಆಗಿದೆ ಡಿಸೈನ್. ಅದು ಇನ್ನೂ ಸ್ವಲ್ಪ ಇದು ಬೀಡ್ಸ್ ಎಲ್ಲ ಇಟ್ಟರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಬೀಡ್ಸ್ ಇಟ್ಕೋಬೋದು, ಬೇಡ ಅಂದ್ರೆ ಬೇಡ. ಓಕೆನಾ. ಇದು ಅಂದರೆ ಸೀರಿಯಲ್ ಬರೋದೇ 2 ಕಲರು, ನಮ್ಗೆ ಇನ್ನೂ ಎಕ್ಸ್ಟ್ರಾ ಕಲರ್ ಏನೂ ಆ್ಯಡ್ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬೇಕಂದ್ರೆ ಔಟ್ಲೈನ್ಗೆ ಸ್ಟೋನ್ ಹಾಕೋಬೋದು, ಇವು ಬೇಕು ಅಂದರೆ ಸ್ಟೋನ್ ಹಾಕೋಬೋದು. ಇವು ಸ್ಟೋನ್ ಹಾಕಿಲ್ಲ ಅಂದರೆ ಆದರೂ ಡಿಸೈನ್ ನೋಡಿ ಫುಲ್ಲು ಬಂದಿದೆ, ಈ ಕಡೆಯಿಂದ ಈ ಕಡೆವರೆಗೂ ಫುಲ್ಲು ಕವರ್ ಆಗಿದೆ. ನೀವು ಬೇಕಂದ್ರೆ ಇದು ಇನ್ನೂ ಡೀಪ್ ಬೇಕು ಅಂದರೆ ಇದನ್ನ ಅಗಲ ಮಾಡಿಸ್ಕೋಬೋದು, ಇಲ್ಲ ಇಲ್ಲಿ ಅಗಲ ಮಾಡಿಸ್ಕೋಬೋದು. ನಿಮಗೆ ಡೀಪ್ ಇದು ಇಷ್ಟೇ ಸಾಕು ಅಂದರೂ ಇದು ಮಾಡ್ಕೋಬೋದು. 2 ಪಿಕಾಕ್ ಬಂದಿದೆ, ಆ ಕಡೆ ಒಂದು ಈ ಕಡೆ ಒಂದು, ತುಂಬ ಒಂದು ಚೆನ್ನಾಗಿ ಬಂದಿದೆ ನೋಡಿ. ಪಿಕಾಕ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇದು ಫ್ರಂಟ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ, ಸೇಮ್ ಅದೇ ರೀತಿನೇ ಈ ರೀತಿ ಬಂದಿದೆ ಫ್ರಂಟ್. ಓಕೆನಾ. ಇದಕ್ಕೂ ಅಷ್ಟೇ ಬಾರ್ಡರ್ ತುಂಬ ದೊಡ್ಡದಿರೋದ್ರಿಂದ ಒಂದೊಂದು ಪಿಕಾಕ್ ಕೂರಿಸಿದ್ದೀನಿ ಅಷ್ಟೇ, ಚಿಕ್ಕದಾಗಿ ಕೂರಿಸಿದ್ದೀನಿ. ದೊಡ್ಡದು ಬೇಡ ಅನ್ನಿಸ್ತು ನೋಡಿ, ಚಿಕ್ಕದಾಗಿ ಕೂರಿಸಿದ್ದೀನಿ. ಯಾಕಂದರೆ ಸುಮ್ಮನೆ ಹೆವಿ ಇದೆ, ಇದೇ ಎದ್ದು ಕಾಣಿಸ್ತಾ ಇದೆ ಕಲರು, ಹಂಗಾಗಿ ಇದು ಹೆವಿಯಾಗಿ ಆಗುತ್ತೆ. ಆಮೇಲೆ ಫುಲ್ಲು ಇದು ವರ್ಕ್ ಹಾಕ್ಸಿದ್ರು ಎದ್ದು ಕಾಣಿಸಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಥರ ಒಂದು ಪಿಕಾಕ್ ಸಣ್ಣದಾಗಿ ಕೂರಿಸಿದ್ದೀನಿ, ಇನ್ನೇನು ಹಾಕಿಲ್ಲ. ಇದು ಆಲ್ರೆಡಿ ಬಾರ್ಡರ್ ಇರೋದ್ರಿಂದ ಅದು ಬೇಡ ಅನ್ನಿಸ್ತು, ಇಷ್ಟೇ ಇಕ್ಕಿರೋದು. ಒಂಥರ ಇಷ್ಟು